ಸ್ಕಾಂದ ಪುರಾಣದಲ್ಲಿ ಒಂದು ಗುರುಗೀತಾ ಅಂತ ಪ್ರಸಿದ್ಧವಾಗಿದೆ. ಆ ಸ್ಕಾಂದ ಪುರಾಣದಲ್ಲಿ ಈ ಗುರುಗೀತಾ ಅನ್ನುವಂಥದ್ದು ರುದ್ರದೇವರು ಮತ್ತು ಪಾರ್ವತೀದೇವಿಯರ ಒಂದು ಸಮಾಲೋಚನಾ ರೂಪವಾಗಿರುವಂಥದ್ದು. ಅಲ್ಲಿ ರುದ್ರದೇವರು ಪಾರ್ವತೀದೇವಿಯರಿಗೆ ಅನೇಕ ಭಗವತ್ ತತ್ವಗಳನ್ನು ಉಪದೇಶ ಮಾಡ್ತಾರೆ. ಅದರಲ್ಲಿ ಪ್ರಸಿದ್ಧವಾದಂತಹ ಒಂದು ಮಾತನ್ನು ಹೇಳ್ತಾರೆ ಅವರು ಗುರುಗಳ ಬಗ್ಗೆ. ಹರೋವೃಷ್ಟೇ ಗುರುಸ್ತ್ರಾತ ಗುರೋವೃಷ್ಟೇ ನಕಶ್ಚನ ಅಂತ ಒಂದು ಅದ್ಭುತವಾದಂತಹ ಗುರುಗಳ ಮೇಲಿನ ಮಾತು. ಇದರ ತಾತ್ಪರ್ಯ ಇಷ್ಟೇ. ಜಗನ್ನಾಥದಾಸರು ಇದನ್ನು ಕನ್ನಡೀಕರಿಸಿ ತಮ್ಮ ಒಂದು ಸುಳಾದಿನಲ್ಲಿ ಹೇಳ್ತಾರೆ. ಹರಿಮುನಿದರೆ ಗುರುತಾನ್ ಒಲಿವನು, ಗುರು ಮುನಿದರೆ ಹರಿತಾನ್ ಒಲಿಯನು ಎಂದೆಂದಿಗೂ ಎಂಬುದಾಗಿ ಎಂದೆಂದಿಗೂ ಅಂತ ವಿಶೇಷಣವನ್ನು ಕೊಡ್ತಾರೆ. ಹೇಳುವ ತಾತ್ಪರ್ಯ, ನಾವು ಮಾಡುವಂತಹ ಅಕೃತ್ಯಗಳಿಗೆ ಕಾಮಕ್ರೋಧಾದಿಗಳಿಗೆ ವಶವಾಗಿ ಕೇವಲ ಅಕಾರ್ಯಗಳನ್ನೇ ಮಾಡ್ತೇವೆ. ಸತ್ಕಾರ್ಯಗಳನ್ನು ಮಾಡೋದು ಬಹಳ ಅಲ್ಪ. ಆದರೂ ಕೂಡ ಭಗವಂತ ಸಕಲ ಜಗತ್ತೇ ನಮ್ಮನ್ನು ದೂಷಿಸಿದರೂ ಕೂಡ, ನಾವು ಜಗತ್ತಿನಲ್ಲಿ ನಿಂದಿತರಾಗಿದ್ದರೂ ಕೂಡ ಏಕೈಕ ವ್ಯಕ್ತಿಗಳು ನಮ್ಮನ್ನು ರಕ್ಷಣೆ ಮಾಡುವಂಥವರು ಯಾರು ಅಂತಂದರೆ ಅವರು ಗುರುಗಳು. ಆದ್ದರಿಂದ ಭಗವಂತ ನಮ್ಮನ್ನು ಕೈಬಿಟ್ಟರೂ ಕೂಡ ಗುರುಗಳೆಂದಿಗೂ ನಮ್ಮನ್ನು ಕೈ ಬಿಡೋದಿಲ್ಲ. ಆದ್ದರಿಂದ ಹೇಳ್ತಾರೆ ಹರೋವೃಷ್ಟೇ ಗುರುಸ್ತ್ರಾತ ಗುರೋವೃಷ್ಟೇ ನಕಶ್ಚನ ಅಂತ ಹೇಳಿ. ಭಗವಂತ ಕೈಬಿಟ್ಟಾಗ ಗುರುಗಳು ಕಾಪಾಡ್ತಾರಂತೆ, ಗುರುಗಳೇ ಕೈಬಿಟ್ಟಾಗ ಮತ್ಯಾರೂ ಜಗತ್ತಿನಲ್ಲಿ ನಮ್ಮ ರಕ್ಷಣೆಗೆ ನಿಲ್ಲೋದಿಲ್ವಂತೆ. ಇಷ್ಟು ಮಾರ್ಮಿಕವಾದಂತಹ ರೀತಿಯಲ್ಲಿ ಆ ಭಗವಂತ ಯಾವ ರೀತಿಯಾಗಿ ಗುರುಗಳಿಗೆ ಮಹತ್ವವನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಚಿಂತಿಸಬೇಕು. ಆ ನಿಟ್ಟಿನಲ್ಲಿ ಮಹಾನುಭಾವರು ಮಂತ್ರಾಲಯ ಪ್ರಭುಗಳು ಪ್ರಸಿದ್ಧವಾದಂತಹ ಒಂದು ಮಾತಿದೆ. ದೇವರು ಅಂದರೆ ತಿರುಪತಿ ತಿಮ್ಮಪ್ಪ, ಗುರುಗಳು ಅಂದರೆ ಮಂಚಾಲೆ ರಾಘಪ್ಪ ಅಂಥೇಳಿ. ಹೀಗೆಲ್ಲ ಜಗತ್ತಿನಲ್ಲಿ ನಾವು ಕೇಳ್ತೇವೆ. ಯಾರಿಗಾದರೂ ಏನಾದರೂ ಅಭೀಷ್ಟ ಸಿದ್ಧಿ ಆಗಬೇಕು ಅಂತಿದ್ದರೆ ತಮ್ಮ ಕುಲದೇವರು ಯಾರಾದರೂ ಆಗಲಿ ಮೊದಲು ಶ್ರೀನಿವಾಸ ದೇವರ ಹತ್ರ ಹೋಗ್ತಾರೆ. ಹಾಗೆ ಇನ್ನೇನಾದರೂ ಅಭೀಷ್ಟ ಸಿದ್ಧಿ ಆಗಬೇಕು ಅಂತಿದ್ದರೆ ಗುರುಗಳು, ಏಕೈಕ ಗುರುಗಳು ಅಂತ ಯಾರಿದ್ದಾರೆ ಜಗತ್ತಿನಲ್ಲಿ ಅಂದರೆ ಪ್ರಖ್ಯಾತರಾದಂತಹ ಮಂತ್ರಾಲಯ ಪ್ರಭುಗಳಿದ್ದಾರೆ ಅಂಥೇಳಿ ಮಂತ್ರಾಲಯಕ್ಕೆ ಓಡಿ ಹೋಗ್ತಾರೆ. ಹೇಳುವ ತಾತ್ಪರ್ಯ ಏನು ಅಂತಂದರೆ, ಯಾವ ರೀತಿಯಾಗಿ ಭಗವಂತ ಆ ಶ್ರೀನಿವಾಸನಾಗಿ ಪ್ರಸಿದ್ಧಿಯನ್ನು ಹೊಂದಿದ್ದಾನೋ, ಜಗತ್ತಿನಲ್ಲಿ ಗುರುಗಳಾಗಿ ಪ್ರಸಿದ್ಧಿಯನ್ನು ಹೊಂದಿದಂತಹ ಏಕೈಕ ವ್ಯಕ್ತಿಗಳು ಅಂತಂದರೆ ಯೂನಿವರ್ಸಲ್ ಗಾಡ್ ಅಂತಾರೆ. ಇಂಥ ಜನಾಂಗೀಯವಾಗಿ ಕೇವಲ ಮಾಧ್ವರಿಗೆ ಮಾತ್ರ ಸೀಮಿತರಾಗಿರುವಂತಹವರು ರಾಘವೇಂದ್ರ ಪ್ರಭುಗಳಲ್ಲ. ಎಲ್ಲ ವರ್ಗದ ಜನಾಂಗದವರಿಗೂ ಕೂಡ ತಮ್ಮ ತಮ್ಮ ಅಭೀಷ್ಟಗಳನ್ನು ಅವರು ಕೊಡ್ತಾ ಇದ್ದಾರಂತೆ. ಜ್ಞಾನಿಗಳೆಲ್ಲ ಚಿಂತನೆ ಮಾಡ್ತಾರೆ. ರಾಘವೇಂದ್ರ ತೀರ್ಥ ಅಂತ ಸುಧೀಂದ್ರ ತೀರ್ಥರು ಅನ್ವರ್ಥವಾದಂಥ ಹೆಸರನ್ನು ಸೂಚನೆ ಮಾಡಿದ್ದಾರೆ ಮಹಾನುಭಾವರು. ನಾವು ಅನೇಕ ಹೆಸರುಗಳನ್ನು ಇಟ್ಕೊಂಡಿರ್ತೇವೆ. ನಮ್ಮ ಹೆಸರಿಗೂ ನಮ್ಮ ಕಾರ್ಯಕ್ಕೂ ನಮ್ಮ ಪ್ರವೃತ್ತಿಗೂ ಯಾವುದಕ್ಕೂ ಸಂಬಂಧವೇ ಇರೋದಿಲ್ಲ. ಹೀಗೆಲ್ಲ ಜಗತ್ತಲ್ಲಿ ಕಾಣ್ತೇವೆ. ಆದರೆ ರಾಘವೇಂದ್ರ ತೀರ್ಥರು ಅಂತ ಏನು ಸುಧೀಂದ್ರ ತೀರ್ಥರವರಿಗೆ ಹೆಸರನ್ನು ಸೂಚನೆ ಮಾಡಿದ್ರು ಅನ್ವರ್ಥವಾಗಿದೆ ಅಂತ ಹೇಳ್ತಾರೆ. ಯಾಕೆ ಅಂದರೆ ಪ್ರಸಿದ್ಧ ಅರ್ಥ ರಾಘವೇಂದ್ರ ಅಂತಂದರೆ ಭಗವಂತ ಅಂತಲೇ ಅರ್ಥ. ಯಾಕೆ ಅಂತಂದರೆ ರಾಘ ಅಂತ ಬಿಡಿಸ್ಕೊಳ್ಬೇಕು. ರಾಘ ಸಾಮರ್ಥ್ಯ ಅಂತ ಧಾತು ಪಾಠ. ರಾಘ ಸಾಮರ್ಥ್ಯ ಅಂತಂದರೆ ಸರ್ವಸಮರ್ಥನಾದಂತಹ ಏಕೈಕ ವ್ಯಕ್ತಿ ಯಾರು? ಭಗವಂತ. ಆದ್ದರಿಂದ ಅವನಿಗೆ ರಾಘ ಅಂತ ಹೆಸರು. ವಾ ಗತಿಗಂಧನಯೋಹೋ ಅಂತ ಧಾತುಪಾಠ. ಯಾವ್ಯಾವುದು ಜ್ಞಾನವುಳ್ಳವ ಜೀವರಾಶಿಗಳಾಗಿವೆ ಅದು ವ ಶಬ್ದದಿಂದ ಕೇಳಿಸ್ಕೋತಾ ಇದೆ. ಯೇ ಗತ್ಯರ್ಥಾ ತೇ ಸರ್ವೇ ಜ್ಞಾನಾರ್ಥಕಾ. ಅದರಿಂದಾಗಿ ವ ಅಂತಂದರೆ ಜ್ಞಾನವುಳ್ಳಂತಹ ಜೀವರಾಶಿಗಳು. ಲಕ್ಷ್ಮೀದೇವಿಯಿಂದ ಆರಂಭಗೊಂಡು ಎಲ್ಲ ತೃಣಜೀವರಾಶಿಗಳವರೆಗೂ ಯಾರ್ಯಾರಿದ್ದಾರೆ ಅವರೆಲ್ಲ ವ ಶಬ್ದದಿಂದ ತಾವು ತಿಳಿಸಿಕೊಡ್ತಾ ಇದ್ದಾರೆ. ಹಾಗೆ ಇಂದ್ರ ಅಂತಂದರೆ ಒಡೆಯ ಅಂತ ಅರ್ಥ. ಎಲ್ಲ ಜೀವರಾಶಿಗಳಿಗೂ ಕೂಡ ಒಡೆಯನಾದಂತಹವನು ಭಗವಂತ. ಆದ್ದರಿಂದ ರಾಘವೇಂದ್ರ ತೀರ್ಥಂ ಯಸ್ಮಾತ್ ಸಹ ರಾಘವೇಂದ್ರ ಅಂತ ಅರ್ಥ. ಅಂದರೆ ಉತ್ಕೃಷ್ಟನಾದಂತಹ ಭಗವಂತನನ್ನು ತಿಳಿಸಿಕೊಟ್ರು ರಾಘವೇಂದ್ರ ಸ್ವಾಮಿಗಳು. ಯಾವುದರಿಂದ? ತೀರ್ಥಂ, ಶಾಸ್ತ್ರ ಅಂತ ಅರ್ಥ ಇದೆ ತೀರ್ಥ ಶಬ್ದಕ್ಕೆ. ಆದ್ದರಿಂದ ಅಂತಹ ಉತ್ಕೃಷ್ಟವಾದಂತಹ ಶಾಸ್ತ್ರದಿಂದಾಗಿ ಆಚಾರ್ಯರ ಆ ಎಲ್ಲ ಸಿದ್ಧಾಂತದ ರೀತ್ಯ ಅದಕ್ಕೆ ವ್ಯಾಖ್ಯಾನಾದಿಗಳನ್ನು ಮಾಡ್ತಾ ತಿಳಿಸಿಕೊಟ್ಟಂತಹ ಏಕೈಕ ಜ್ಞಾನಿಗಳು ಅಂತಂದರೆ ರಾಘವೇಂದ್ರ ತೀರ್ಥರು. ಅದಕ್ಕೋಸ್ಕರವಾಗಿ ರಾಘವೇಂದ್ರ ತೀರ್ಥಂ ಯಸ್ಮಾತ್ ಸಹ ರಾಘವೇಂದ್ರ ಅಂಥೇಳಿ ಅರ್ಥವನ್ನು ಮಾಡ್ತಾ ಇದ್ದಾರೆ. ಜಗತ್ತಿನಲ್ಲಿ ಅನೇಕರು ಗುರುಗಳು ಅಂತ ಕರೆಸ್ಕೊಳ್ತಾರೆ. ಗುರು ಶಬ್ದಕ್ಕೆ ಅನೇಕ ಅರ್ಥ ಇದೆ.
ಹಾಗೆ ಪ್ರಸಿದ್ಧವಾದಂಥ ಒಂದು ಅರ್ಥ ಯಾವುದು ಅಂದರೆ ಗುರು ಶಬ್ದಕ್ಕೆ ಭಾರ ಅಂತ ಅರ್ಥ ಇದೆ. ಹೀಗೆ ಜಗತ್ತಿನಲ್ಲಿ ಜಗತ್ತಿಗೆ ಗುರುಗಳು ಅಂತ ಕರೆಸ್ಕೊಳ್ತಾರೆ. ಜಗತ್ತಿಗೆ ಗುರುಗಳು ಅಂದರೆ ಜಗತ್ತಿಗೆ ಭಾರವಾಗಿರೋರು ಅಂತ ಇಷ್ಟೇ ಅರ್ಥ. ನಾವು ನೀವೆಲ್ಲ ಜಗತ್ತಿಗೆ ಭಾರವಾಗಿರ್ತೇವೆ, ಆದ್ದರಿಂದ ಎಲ್ಲರೂ ಒಂದು ರೀತಿಯಲ್ಲಿ ಜಗತ್ತಿಗೆ ಗುರುಗಳಿದ್ದ ಹಾಗೆ. ಹೀಗೆ ರಾಘವೇಂದ್ರ ತೀರ್ಥರು ಜಗತ್ತಿಗೆ ಗುರುಗಳಲ್ಲ, ಜಗತ್ತಿನಲ್ಲಿರುವಂತಹ ಭಾರವನ್ನು ಹಿಂಗಿಸಿದಂತಹ ಮಹಾಗುರುಗಳು ಜಗದ್ಗುರುಗಳು ಶ್ರೀಮದಾಚಾರ್ಯರು. ಅವರ ಸಿದ್ಧಾಂತವನ್ನು ಅನುಸರಣೆ ಮಾಡಿದ್ರಿಂದಾಗಿ ಈ ಮಹಾನುಭಾವರು ಆ ಗುರುಗಳ ಪೀಠದಲ್ಲಿ ಆರೋಹಣ ಮಾಡಿದ್ದಾರೆ ಇವತ್ತಿನ ದಿವಸ ಅಂತ ತಿಳಿಬೇಕು. ಆದ್ದರಿಂದ ಹರೌವೃಷ್ಟೇ ಗುರುಸ್ತ್ರಾತ ಗುರೌವೃಷ್ಟೇ ನ ಕಶ್ಚನ ಅಂತ ಹೇಳ್ತಾರೆ. ಹರಿಕಥಾಮೃತ ಸಾರದಲ್ಲಿ ಒಂದು ಅದ್ಭುತವಾದಂತಹ ಪ್ರಮೇಯ ವಿಚಾರವನ್ನು ತಿಳಿಸ್ತಾರೆ ಗುರುಗಳ ಬಗ್ಗೆ ಹೇಳುವಾಗ. ಅದೇನು ಅಂದರೆ, ನಾವೆಲ್ಲ ಕಾಮಕ್ರೋಧಾದಿಗಳಿಂದ ಪೀಡಿತರಾಗಿದ್ದೇವೆ. ಭಗವಂತನ ಹತ್ರ ನಾವು ನೇರವಾಗಿ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಇಂತಹ ಗುರುಗಳ ಮುಖೇನ ನಾವು ಹೋಗಿ ಭಗವಂತನನ್ನು ಕಾಣಬಹುದಾಗಿದೆ. ಅದರಂತೆ ಒಂದು ಸಣ್ಣ ಮಗು ಅದು ಆಟವನ್ನು ಆಡಿ ಮೈಯೆಲ್ಲ ಧೂಳು ಮಾಡಿಕೊಂಡು ಬಹಳ ಕಲ್ಮಶ ಆಗಿ ಹೋಗಿದೆ ಮೈಯೆಲ್ಲ. ತಂದೆ ಮನೆಗೆ ಬಂದಿದ್ದಾನೆ. ಆ ಕೂಸು ಮೈಯೆಲ್ಲ ಧೂಳಾಗಿರೋದನ್ನು ನೋಡಿದ್ದಾನೆ. ಆ ಕೂಸನ್ನು ಎತ್ಕೊಳ್ಳೋದಿಲ್ಲ ತಂದೆಯಾದಂಥವನು. ತಾಯಿಯನ್ನು ಕರೀತಾನೆ. ಕರೆದು ಆ ತಾಯಿಗೆ ಸೂಚನೆ ಮಾಡ್ತಾನೆ, ಮಗುವನ್ನು ಶುಚಿ ಮಾಡುವಂತೆ ಸೂಚನೆ ಮಾಡ್ತಾನೆ. ಅದರಂತೆ ತಾಯಿ ಬಂದು ನೀರೆಲ್ಲ ಹಾಕಿ ಒರೆಸಿ, ಪಾಪ ಸ್ನೋ ಪೌಡ್ರು ಏನೇನು ಬೇಕೋ ಎಲ್ಲ ದ್ರವ್ಯಗಳನ್ನು ಹಾಕಿ ಒರೆಸಿದಾಗ, ಘಮಘಮಿಸಿದಾಗ, ಇದು ನನ್ನ ಕೂಸು ಅಂತ ಹೇಳಿ ಆ ತಂದೆ ಆ ಕೂಸನ್ನು ಎತ್ತಿ ಮುದ್ದಾಡ್ತಾನೆ. ಹೀಗಿದೆ ನಮ್ಮ ಅವಸ್ಥೆ ಅಂತ ಹೇಳ್ತಾರೆ ಹರಿಕಥಾಮೃತ ಸಾರದಲ್ಲಿ. ಹೇಳುವ ತಾತ್ಪರ್ಯ ಏನು ಅಂತಂದರೆ, ನಾವೆಲ್ಲ ಆ ಕೂಸಿನಂತೆ ಇದ್ದೇವೆ. ಕಾಮಕ್ರೋಧಾದಿಗಳಿಂದ ನಮ್ಮ ಮೈ ಮನಸ್ಸೆಲ್ಲ ಬಹಳ ಕಲ್ಮಶವಾಗಿದೆ. ಇಂತಹ ರೀತಿಯಲ್ಲಿ ಭಗವಂತ ನಮ್ಮನ್ನು ಸ್ವೀಕಾರ ಮಾಡೋದಿಲ್ಲ. ಇಂತಹ ಅವಸ್ಥೆಯಲ್ಲಿರುವಂತಹ ನಮ್ಮನ್ನು ಸ್ವೀಕರಿಸುವಂತಹ ಏಕೈಕ ವ್ಯಕ್ತಿಗಳು ಅಂದರೆ ಗುರುಗಳು ಮಾತ್ರ. ಅಂತಹ ಕಾರ್ಯವನ್ನು ರಾಘವೇಂದ್ರ ಮಹಾಪ್ರಭುಗಳು ಮಾಡುತ್ತಿದ್ದಾರೆ. ನಮ್ಮಲ್ಲಿರುವಂತಹ ಕಾಮಕ್ರೋಧಾದಿಗಳನ್ನು ನಿವೃತ್ತಿಗೊಳಿಸಿ ನಮ್ಮನ್ನು ಭಗವಂತನೆಡೆಗೆ ಅವರು ಕೊಂಡೊಯ್ಯುತ್ತಾರೆ. ಹೇಗೆ? ದಿವ್ಯವಾದಂತಹ ತತ್ವಜ್ಞಾನವನ್ನು ಕೊಟ್ಟು. ಅದಕ್ಕೋಸ್ಕರವಾಗಿ ಪಂಡಿತಾಚಾರ್ಯರಂದರು ತತ್ವಜ್ಞಾನ್ ಮುಕ್ತಿಭಾಜ. ಯಾರು ತತ್ವಜ್ಞಾನಿಗಳಾಗಿದ್ದಾರಲ್ಲ ಅವರು ಭಗವಂತನಿಗೆ ಬಹಳ ಪ್ರೀತ್ಯಾಸ್ಪದರಾಗ್ತಾರಂತೆ. ಅದರಂತೆ ಈ ಗುರುಗಳೆಲ್ಲ ಮಾಡುವಂತಹ ಅತ್ಯುನ್ನತ ಕಾರ್ಯ ಯಾವುದು ಅಂತಂದರೆ, ನಮ್ಮಲ್ಲಿರುವಂತಹ ಕಾಮಕ್ರೋಧಾದಿಗಳು ಅಜ್ಞಾನ ರೂಪೇಣ ಏನಿದೆ ಅದನ್ನೆಲ್ಲ ನಿವೃತ್ತಿಗೊಳಿಸಿ ಭಗವಂತನ ದಿವ್ಯವಾದಂತಹ ತತ್ವಜ್ಞಾನವನ್ನು ತುಂಬಿ ಅನುಗ್ರಹವನ್ನು ಮಾಡ್ತಾರೆ ಮಹಾಗುರುಗಳು. ಅದರಂತೆ ಈ ರಾಘವೇಂದ್ರ ಮಹಾಪ್ರಭುಗಳು ಕೂಡ ಈ ಕಾರ್ಯವನ್ನು ತಾವು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಎಷ್ಟೋ ಗ್ರಂಥಗಳನ್ನು ಅನೇಕ ಜ್ಞಾನಿಗಳು ರಚನೆ ಮಾಡಿರ್ತಾರೆ. ಅದರಲ್ಲೆಲ್ಲ ಕೆಲವೇ ಗ್ರಂಥಗಳು ಮಾತ್ರ ಜಗತ್ ಪ್ರಖ್ಯಾತಿಯನ್ನು ಹೊಂದುತ್ತೆ. ಹಾಗೆ ರಘುತ್ತಮ ಸ್ವಾಮಿಗಳನ್ನು ನಾವು ರಘುತ್ತಮ ಸ್ವಾಮಿಗಳು ಅಂತ ಹೇಳೋದಕ್ಕಿಂತ ಭಾವಬೋಧಾಕಾರರು ಅಂದರೆ ಅವ್ರಿಗೆ ಹೆಚ್ಚು ಪ್ರೀತಿ ಆಗತ್ತಂತೆ. ಹಾಗೆ ಜಯತೀರ್ಥರನ್ನು ಜಯತೀರ್ಥರು ಅಂತ ಹೇಳೋದಕ್ಕಿಂತ ಟೀಕಾಕೃತ್ಪಾದರು ಅಂತಂದರೆ ಅವ್ರಿಗೆ ಬಹಳ ಗೌರವ ಅಂತ. ಹಾಗೆ ವ್ಯಾಸತೀರ್ಥರನ್ನು ವ್ಯಾಸತೀರ್ಥರು ಅಂತ ಹೇಳೋದಕ್ಕಿಂತ ಚಂದ್ರಿಕಾಚಾರ್ಯರು ಅಂತ ಕರೆದ್ರೆ ಅವರಿಗೆ ಬಹಳ ಪ್ರೀತಿ ಆಗತ್ತಂತೆ. ಹಾಗೆ ರಾಯರನ್ನು ರಾಘವೇಂದ್ರ ಸ್ವಾಮಿಗಳು ಅಂತ ಹೇಳೋದಕ್ಕಿಂತ ಪರಿಮಳಾಚಾರ್ಯರು ಅಂತ ಕರೆದ್ರೆ ಬಹಳ ಆನಂದ ಅಂತವರಿಗೆ. ಯಾಕೆ ಅಂತಂದರೆ ಈ ಗ್ರಂಥಕರ್ತೃತ್ವ ಅನ್ನೋದು ಮಹಾ ದೊಡ್ಡ ಯೋಗ್ಯತೆ. ಸಾಮಾನ್ಯರು ಯಾರೂ ಕೂಡ ಪರಿಮಳಾದಿ ಗ್ರಂಥಗಳನ್ನು ರಚನೆ ಮಾಡುವಂತಹ ಸಾಮರ್ಥ್ಯ ಯಾರಿಗೆ ಬರಬೇಕು? ಅಂತಹ ಮಹಾಜ್ಞಾನಿಗಳಿಗೆ ಮಾತ್ರ ಆ ಸಾಮರ್ಥ್ಯವನ್ನು ಭಗವಂತ ಕೆಲವಿಷ್ಟರನ್ನೇ ಆರಿಸಿ ಭಗವಂತ ಅವರವರ ಯೋಗ್ಯತಾನುಸಾರವಾಗಿ ಭಗವಂತ ಆ ಕಾರ್ಯವನ್ನು ಅವರಿಂದ ನೆರವೇರಿಸಿಕೊಳ್ತಾನೆ. ಅದರಂತೆ ರಾಘವೇಂದ್ರ ತೀರ್ಥರು ಮಹಾಜ್ಞಾನಿಗಳು, ಪರಿಮಳಾದಿ ಗ್ರಂಥಗಳನ್ನು ರಚನೆ ಮಾಡಿದಂಥವರು ಅಂತ ನಾವು ತಿಳಿತೇವೆ. ಗ್ರಂಥದ ವಿಚಾರವನ್ನು ನಾವು ಅನೇಕ ವಿಧದಲ್ಲಿ ಅವಲೋಕನ ಮಾಡಬೇಕು. ಆಚಾರ್ಯರ ಆ ಎಲ್ಲ ಶಾಸ್ತ್ರದಲ್ಲಿರುವಂತಹ ಅದ್ಭುತ ಪ್ರಮೇಯ ವಿಚಾರಗಳನ್ನು ತಿಳಿಯಾಗಿ ಬಿಡಿಸಿಡ್ತಾರೆ ಮಹಾನುಭಾವರು ರಾಘವೇಂದ್ರ ತೀರ್ಥರು. ಟೀಕಾಕೃತ್ಪಾದರ ಜಾಣ್ಮೆ ಹೇಗೆ ಅಂದರೆ, ಆಚಾರ್ಯರ ಯಾವ ಒಂದು ಸಣ್ಣ ಅಕ್ಷರವನ್ನೂ ಕೂಡ ಅವರು ತ್ಯಾಗ ಮಾಡೋದಿಲ್ವಂತೆ. ಹಾಗೆ ರಾಯರು ಕೂಡ ತಾವು ಯಾವ ಟೀಕಾಕೃತ್ಪಾದರ ಆ ಶಬ್ದಗಳನ್ನು ಪರಿತ್ಯಾಗ ಮಾಡೋದಿಲ್ವಂತೆ. ಅದಕ್ಕೋಸ್ಕರ ಸುಧಾವನ್ನು ವಿಶ್ಲೇಷಣೆ ಮಾಡುವಾಗ ರಾಘವೇಂದ್ರ ಸ್ವಾಮಿಗಳೇ ಹೇಳುತ್ತಾರೆ, ಪ್ರತಿಪದಂ ಪ್ರತ್ಯಕ್ಷರಂ ಪ್ರತಿಪದಂ ಅನೇಕಾಕೂತಿ ಗರ್ಭಿತ ಎಂಬುದಾಗಿ. ಪ್ರತಿಭಾತಿ ಸುಧಾಥಾಪಿ ಗ್ರಂಥ ಅಲ್ಪತ್ವಾಯ ನೋಚ್ಯತೆ.
ಈ ಒಂದೊಂದು ಅಕ್ಷರ ಟೀಕಾಕೃತ್ಪಾದರ ಶ್ರೀಮನ್ ನ್ಯಾಯಸುಧೆಯ ಒಂದೊಂದು ಅಕ್ಷರ, ಒಂದೊಂದು ವಾಕ್ಯ, ಒಂದೊಂದು ಪದ ಅನೇಕ ಅರ್ಥಗಳನ್ನು ತಿಳಿಸುತ್ತಾ ಹೊರಟಿದೆ. ಆದರೂ ಕೂಡ ಎಲ್ಲಿ ಆ ಗ್ರಂಥ ಅನ್ನೋದು ಬಹಳ ವಿಸ್ತಾರವಾಗುತ್ತೆ ಅನ್ನುವಂತಹ ಭೀತಿಯಿಂದಾಗಿ ಅದನ್ನು ಅತ್ಯಲ್ಪವಾಗಿ ನಾವು ಹೇಳ್ತಾ ಇದ್ದೇವೆ ಅಂತೇಳಿ ಹೇಳ್ತಾ ಇದ್ದಾರೆ. ಹೇಳುವ ತಾತ್ಪರ್ಯ ಏನು ಅಂತಂದರೆ, ಹಾಗೆ ಆಚಾರ್ಯರು ಕೂಡ ಅನುವ್ಯಾಖ್ಯಾನದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಹೇವಂ ಅಂತ ಹಿ ಮತ್ತು ಏವ ಶಬ್ದಗಳಿಗೆ ಅನುವ್ಯಾಖ್ಯಾನದಲ್ಲಿ ಆಚಾರ್ಯರು ತಿಳಿಸುವಾಗ ಟೀಕಾಕೃತ್ಪಾದರು ಅದನ್ನು ಆ ಪಂಚಾಖ್ಯಾತಿ ವಾದದಲ್ಲಿ ಹೇವಂ ತನ್ಮತಂ ಅಂತ ಆಚಾರ್ಯರ ಮಾತು, ಅದಕ್ಕೆ ಸುಮಾರು 20-30 ಪತ್ರಗಳಲ್ಲಿ ಸುದೀರ್ಘವಾದಂತಹ ವಿವರಣೆಯನ್ನು ಕೇವಲ ಹಿ ಮತ್ತು ಏವ ಶಬ್ದಗಳಿಗೆ ಟೀಕಾಕೃತ್ಪಾದರು ತಿಳಿಸ್ತಾರೆ. ಅಂದರೆ ಆಚಾರ್ಯರ ಒಂದೊಂದು ಮಾತು, ಒಂದೊಂದು ಅಕ್ಷರ ಎಷ್ಟು ಉತ್ಕೃಷ್ಟವಾದದ್ದು ಅನ್ನೋದರ ಮಹಿಮೆಯನ್ನು ತಿಳಿಸ್ತಾ ಇದ್ದಾರೆ ಟೀಕಾಕೃತ್ಪಾದರು. ಅದರಂತೆ ರಾಯರು ಕೂಡ ಟೀಕಾಕೃತ್ಪಾದರ ಆ ಯಾವ ಅಕ್ಷರಗಳನ್ನು ಪರಿತ್ಯಾಗ ಮಾಡದೆ ಸಕ್ತಿರ್ನವೈ ಬಾಧಿತೆ ಅಂಥೇಳಿ ಟೀಕಾರಾಯರು ಆಚಾರ್ಯರನ್ನು ಕೊಂಡಾಡ್ತಾರೆ ಶ್ರೀಮನ್ ನ್ಯಾಯಸುಧೆಯಲ್ಲಿ. ಅಲ್ಲಿ ಹೇಳುವಾಗೂ ಕೂಡ ಸಕ್ತಿರ್ ನ ಬಾಧಿತೆ ಅಂತ ಇಷ್ಟೇ ಹೇಳಿದರೆ ಸಾಕಾಗ್ತಾ ಇತ್ತು. ಆದರೆ ಸ್ವಲ್ಪ ಮುಂದೆ ಹೋಗಿ ಟೀಕಾಕೃತ್ಪಾದರು ವೈ ಶಬ್ದವನ್ನು ಬಳಸಿದ್ದಾರೆ. ಸಕ್ತಿರ್ ನವೈ ಬಾಧಿತೆ ಅಂತ ಹೇಳ್ತಾರೆ. ಇದನ್ನು ವ್ಯರ್ಥ ಅಂತ ಹೇಳೋದಿಲ್ಲ. ನಮ್ಮಂಥವರಾಗಿದ್ದರೆ ಹೇಗೆ ಅರ್ಥ ಮಾಡ್ಕೊಳ್ತೇವೆ? ವೈ ಶಬ್ದ ಕೇವಲ ವಾಕ್ಯಾಲಂಕಾರಕ್ಕೋಸ್ಕರವಾಗಿ ಬಳಸಿದ್ದಾರೆ ಅಂತ ಅಂದುಬಿಡ್ತೇವೆ. ಆದರೆ ರಾಯರು ಹೇಳ್ತಾರೆ, ಟೀಕಾಕೃತ್ಪಾದರು ಕೇವಲ ವಾಕ್ಯಾಲಂಕಾರಕ್ಕೋಸ್ಕರವಾಗಿ ವೈ ಶಬ್ದವನ್ನು ಬಳಸಿದ್ದಲ್ಲ, ಎರಡರ್ಥ ಇದೆ ಅದಕ್ಕೆ ಅಂತ ಸಾರ್ಥಕತೆಯನ್ನು ಎರಡು ರೀತಿಯ ಸೂಚನೆ ಮಾಡ್ತಾರೆ ಮಹಾನುಭಾವರು. ಹೇಳುವಾಗ ಒಂದರ್ಥ ಏವಕಾರ ಅಂಥೇಳಿ, ಯಾವ ಆಚಾರ್ಯರಿದ್ದಾರೆ ಅವರಿಗೆ ನಿಷಿದ್ಧವಾದಂತಹ ವಿಷಯದಲ್ಲಿ ಸಕ್ತಿ ನವೈ ಅಸ್ತಿ ಅಂಥೇಳಿ ಆಸಕ್ತಿನೇ ಇರೋದಿಲ್ಲ ಶ್ರೀಮದಾಚಾರ್ಯರಿಗೆ. ನಮಗೆಲ್ಲ ಹಾಗಲ್ಲ, ಎಲ್ಲ ಕಳಿಬೇಕು. ನಮಗೆ ಲೌಕಿಕವಾದಂತಹ ಎಲ್ಲ ಕಾರ್ಯಗಳು ಮುಗಿದಾಗ ಸ್ವಲ್ಪ ಸಮಯ ಇದ್ದರೆ ಭಗವಂತ ಅಂತಂತೇವೆ. ಆದರೆ ಆಚಾರ್ಯರಿಗೆ ಹಾಗಲ್ಲ, ಭಗವಂತನೇ ದೊಡ್ಡ ಕೆಲಸ, ಇನ್ಯಾವುದು ಬೇರೆ ಕಾರ್ಯವೇ ಇಲ್ಲ ಅವರಿಗೆ. ಭಗವಂತನನ್ನು ನೆನೆಯೋದೇ ಆ ಮಹಾನುಭಾವರಿಗೆ ದೊಡ್ಡ ಕೆಲಸ. ಅದರಂತೆ ಸಕ್ತಿರ್ ನವೈ ಬಾಧಿತೆ ನಿಷಿದ್ಧ ವಿಷಯೇ ಅಂತ ಅರ್ಥ. ನಿಷಿದ್ಧವಾದಂತಹ ಕಾಮ್ಯಕರ್ಮಗಳನ್ನು ಎಂದೂ ಕೂಡ ಆಚಾರ್ಯರು ಬಯಸೋದೇ ಇಲ್ಲ. ಅದರಿಂದಾಗಿ ನವೈ ಅಸ್ತಿ ಅಥವಾ ನಿಷಿದ್ಧ ವಿಷಯೇ ಸಕ್ತಿ ನಾಸ್ತಿ ವೈ ಅಂತ ಹೀಗೆ ಅನ್ವಯವನ್ನು ಮಾಡಿದ್ದಾರೆ. ಒಂದು ಏವಕಾರದಲ್ಲಿ ಅರ್ಥವನ್ನು ಮಾಡಿದ್ರೆ, ಇನ್ನೊಂದು ವೈ ಅನ್ನೋ ಶಬ್ದಕ್ಕೆ ಪ್ರಸಿದ್ಧ ಅಂತ ಅರ್ಥ ಮಾಡಿದ್ದಾರೆ. ನಿಷಿದ್ಧ ವಿಷಯೇ, ಯಾವುದು ನಿಷಿದ್ಧ ಕರ್ಮಗಳು ಅಂತ ಇದೆ ಜಗತ್ತಿನಲ್ಲಿ, ಅಂಥದ್ರಲ್ಲಿ ಆಚಾರ್ಯರ ಮನಸ್ಸು ಹೋಗೋದೇ ಇಲ್ಲ ಅನ್ನುವಂಥದ್ದು ವೈ ಪ್ರಸಿದ್ಧವಾದಂಥ ಅರ್ಥವೇ. ಅದನ್ನು ಪ್ರತ್ಯೇಕವಾಗಿ ಬಿಡಿಸಿ ಬೇರೆ ಹೇಳಬೇಕಾ ಅಂಥೇಳಿ ರಾಯರು ಚಮತ್ಕಾರವನ್ನು ತೋರಿಸಿಕೊಟ್ಟಿದ್ದಾರೆ. ಒಂದೊಂದು ಅಕ್ಷರವನ್ನು ರಾಯರು ನಮಗೆ ತಿಳಿಸ್ಕೊಡ್ತಾರೆ ಅಂತ ಆದಾಗ ಎಷ್ಟು ಪರಮ ಜ್ಞಾನಿಗಳು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ನಮಗೆ ರಾಯರು ಇವತ್ತಿಗೆ ಗೊತ್ತಾಗೋದಷ್ಟೇ, ಕೇಳಿದ್ದನ್ನೆಲ್ಲ ಕೊಡ್ತಾರೆ. ಏನು ಕೇಳಿದ್ರೂ ಕೊಡ್ತಾರೆ ರಾಯರು ಅಂತ ಅವರನ್ನು ಮೊರೆ ಹೋಗ್ತೇವೆ. ಆದರೆ ಜ್ಞಾನಿಗಳನ್ನು ನಾವು ಕೇಳಬೇಕಾಗಿರೋದೇ ಬೇರೆ ಅಂತ ಹೇಳ್ತಾರೆ. ಜ್ಞಾನಿಗಳನ್ನು ನಾವು ಕೇಳಬೇಕಾಗಿರೋದು ಪರಮಾತ್ಮನ ತತ್ವಜ್ಞಾನ ಇಷ್ಟೇ. ಅವರು ಏನು ಕೇಳಿದ್ರೂ ಕೊಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಅವರಲ್ಲಿ ಕೆಲವೊಂದು ಪುಣ್ಯಗಳು ಅದು ಮೋಕ್ಷಕ್ಕೆ ಬಾಧಕವಾಗಿರುತ್ತೆ. ಆ ಮೋಕ್ಷಕ್ಕೆ ಬಾಧಕವಾದಂತಹ ಪುಣ್ಯಗಳನ್ನು ಅವರು ಹಂಚಬೇಕಾಗಿದೆ ಮಹಾನುಭಾವರು. ಆದ್ದರಿಂದಾಗಿ ಆ ಎಲ್ಲ ಸಂಗ್ರಹಿತವಾದಂತಹ ಅನಿಷ್ಟ ಪುಣ್ಯಗಳು ಅಂತಿದೆ, ಆ ಪುಣ್ಯಗಳನ್ನೆಲ್ಲ ಅವರು ಕೇಳಿದವರಿಗೆ ಹಂಚಿಬಿಡ್ತಾರಂತೆ. ಆದರೆ ನಾವು ಆ ರೀತಿಯಾಗಿ ರಾಯರನ್ನು ಕೇಳುವಂಥದ್ದಲ್ಲ, ಕೇಳಬೇಕಾಗಿರೋದು ಪರಮಾತ್ಮನ ತತ್ವಜ್ಞಾನ. ಅದಕ್ಕೋಸ್ಕರವಾಗಿ ನಾವು ಹೀಗೆ ಪ್ರಾರ್ಥನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಶಾಸ್ತ್ರದಲ್ಲೆಲ್ಲ ರಾಯರನ್ನು ಅನೇಕ ರೀತಿಯಿಂದ ಕೊಂಡಾಡ್ತಾ ಇದ್ದಾರೆ.